ದಿಲ್ಲಿಯ ಭೇಟಿಯ ನಂತರ ಕನಕ್ಪುರ ಬಂಡೆ ಸಿದ್ದು ಬಣಕ್ಕೆ ಡಿಚ್ಚಿ ಮೇಲೆ ಡಿಚ್ಚಿ ಕೊಡ್ತಾ ಇದೆ. ಇಷ್ಟು ದಿವಸ ಸೈಲೆಂಟ್ ಆಗಿದ್ದ ಬಂಡೆ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗ್ತಾ ಇರೋದು ಯಾಕೆ ಅಂತ ಸಿದ್ದು ಬಣಕ್ಕೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಈಗ ಮಾಧ್ಯಮದವರು ಸ್ಟೋರಿ ಪ್ಲಾಂಟ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಸೇರ್ಬಿಡ್ತಾರೆ, ಇದೆಲ್ಲ ನಿಮ್ಮ ಕಪೋಲ ಕಲ್ಪಿತ ಅಂತ ಹೇಳ್ತಾನೆ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರೋದೇನು? ಪುಲ್ವಾಮಾ ಪೋಸ್ಟ್ ಹಾಕೋದು, ಈಶಾ ಫೌಂಡೇಶನ್ ನ ಮಹಾಶಿವರಾತ್ರಿನಲ್ಲಿ ಪಾಲ್ಗೊಳ್ಳೋದು, ಕುಂಭಕ್ಕೆ ಹೋಗಿ ಮಿಂದೆದ್ದು ಬರೋದು, ಎಸಿಸಿ ಅಧ್ಯಕ್ಷರ ಹೇಳಿಕೆಯನ್ನೇ ಧಿಕ್ಕರಿಸಿ ಕುಂಭ ಒಂದು ವ್ಯವಸ್ಥಿತವಾಗಿ ನಡೆದಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ಯೋಗಿಗೆ ಬಹುಪರಾಕ್ ಅನ್ನೋದು, ಇದೆಲ್ಲ ಏನನ್ನ ಸೂಚಿಸುತ್ತೆ? ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮುಂದಿನ ದಾಳ ಉರುಳಿಸೋದಿಕ್ಕೆ ಬಿಜೆಪಿಯನ್ನ ಗುರಾಣಿಯಾಗಿ ಬಳಸ್ತಾ ಇದ್ದಾರೆ. ಹಿಂದುತ್ವನ ಅಹಿಂದ ಕಾರ್ಡ್ಗೆ ವಿರುದ್ಧವಾಗಿ ಗುರಾಣಿಯಾಗಿ ಬಳಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ದಿಲ್ಲಿ ಭೇಟಿ ಹಣ್ಣು ಆಗಿಲ್ಲ, ಕಾಯೂ ಆಗಿಲ್ಲ. ಅದು ಹೇಗೆ ಅಂತ ವಿತ್ ಎಕ್ಸಾಂಪಲ್ ನಾನ್ ನಿಮಗೆ ವಿಸ್ತರಿಸಿ ಹೇಳ್ತೀನಿ. ಡಿ.ಕೆ.ಗೆ ಹೈಕಮಾಂಡ್ ಕೊಟ್ಟಂತಹ ಫೈನಲ್ ಸಂದೇಶ ಏನು ಅದನ್ನ ಕೇಳೆ ಕರ್ನಾಟಕಕ್ಕೆ ವಾಪಸ್ ಬಂದ ಮೇಲೆ ಸಿಡಿದ್ರ ಬಂಡೆ. ಇಷ್ಟು ದಿವಸಗಳ ಕಾಲ ಪ್ರಯತ್ನ ಮಾಡಿದ್ದಾಯ್ತು. ಅವರೇ ಹೇಳುವಂತೆ ಈಗ ಪ್ರಾರ್ಥನೆ ಮಾಡುವ ಸಮಯ ಅಂತೆ. ಪ್ರಯತ್ನಗಳು ಫಲಿಸದೇ ಇದ್ರೆ ಕೆಲವೊಮ್ಮೆ ಪ್ರಾರ್ಥನೆಗಳು ಫಲಿಸುತ್ತೆ ಅಂತಾರೆ ಡಿ.ಕೆ. ಶಿವಕುಮಾರ್ ಅವರು. ಇದನ್ನ ನೀವು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಡಿ.ಕೆ. ತಂತ್ರ ಪಿನ್ ಟು ಪಿನ್ ಅರ್ಥ ಆಗತ್ತೆ. ಅವರು ಈಗ ಹೈಕಮಾಂಡ್ ಗೆ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ, ನಿಮಗೆ ಮೂಲ ಕಾಂಗ್ರೆಸ್ಸಿಗರು ಬೇಕಾ, ವಲಸೆ ಬಂದಿರತಕ್ಕಂತ ಸಿದ್ದರಾಮಯ್ಯನವರು ಬೇಕಾ? ಆಯ್ಕೆ ನಿಮಗೆ ಬಿಟ್ಟಿದ್ದು. ನಿಮ್ಮ ಆಯ್ಕೆಯ ಮೇಲೆ ಮುಂದಿನ ನನ್ನ ನಡೆ ಇರುತ್ತೆ. ಸ್ನೇಹಿತರೆ, ಈ ಎಲ್ಲ ಒಳಸುಳಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ನೀವು ನಂಬಿ ಬಿಡಿ, ಇದೇ ಸತ್ಯ. ಹೈಕಮಾಂಡ್ ನಿಂದ ಒಂದು ಸ್ಪಷ್ಟ ಸಂದೇಶ ಡಿ.ಕೆ. ಶಿವಕುಮಾರ್ ಅವರಿಗೆ ರವಾನೆಯಾಗಿದೆ. ಈ ಅವಧಿನಲ್ಲಿ 2028ರವರೆಗಿನ ಈ ಅವಧಿನಲ್ಲಿ ನೀವು ಸಿಎಂ ಆಗೋಲ್ಲ. ಅದಕ್ಕೆ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರು. ಕೆಲವೊಮ್ಮೆ ಪ್ರಯತ್ನಗಳು ಫಲಿಸದೆ ಹೋದ್ರೆ ಪ್ರಾರ್ಥನೆಗಳು ಫಲಿಸುತ್ತೆ. ಈಗ ಮಾಡ್ತಾ ಇರೋದೇನು? ಪ್ರಾರ್ಥನೆ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಟೆಂಪಲ್ ರನ್ ಶುರು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದರಲ್ಲಂತೂ ಡಿ.ಕೆ. ಶಿವಕುಮಾರ್ ಅವರು ಈಗ ಸಕ್ಸಸ್ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆನ ಉಳಿಸಿಕೊಳ್ಳುವುದರಲ್ಲಿ. ಆದ್ರೆ ಇಷ್ಟಕ್ಕೆ ಸಮಾಧಾನ ಹೊಂದುತ್ತಾರ? ಖಂಡಿತ ಇಲ್ಲ. ನವೆಂಬರ್ ವರೆಗೂ ಕಾದು ನೋಡುವ ತಂತ್ರಕ್ಕೆ ಡಿ.ಕೆ. ಮೊರೆ ಹೋದೇ ಹೋಗ್ತಾರೆ. ನವೆಂಬರ್ ನಲ್ಲಿ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಅಧಿಕಾರ ಹಸ್ತಾಂತರ ಮಾಡದೆ ಹೋದರೆ ಈಗೇನು ಡಿ.ಕೆ. ಹೈಕಮಾಂಡ್ ಗೆ ಇಂಡೈರೆಕ್ಟ್ ಆಗಿ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಪುಲ್ವಾಮಾ ಪೋಸ್ಟ್ ಹಾಕುವ ಮೂಲಕ, ಯೋಗಿ ಸರ್ಕಾರನ ಬಾಯಿ ತುಂಬಾ ಬಹುಪರಾಕ್ ಅಂತ ಹೊಗಳುವ ಮೂಲಕ, ಈಶಾ ಫೌಂಡೇಶನ್ ನ ಮಹಾಶಿವರಾತ್ರಿನಲ್ಲಿ ಪಾಲ್ಗೊಳ್ಳುವ ಮೂಲಕ ಈಗೇನು ಇಂಡೈರೆಕ್ಟ್ ಆಗಿ ಸಂದೇಶ ಕೊಡ್ತಾ ಇದ್ದಾರೆ. ಆಗ ಬಹಿರಂಗವಾಗಿ ಹೊರಗ್ ಬಂದು ಹೈಕಮಾಂಡ್ ಗೆ ಬೊಟ್ಟು ತೋರಿಸಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನವೆಂಬರ್ ನಂತರ. ಈಗ ಅದಕ್ಕೆ ಬೇಕಾದ ಫೌಂಡೇಶನ್ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನೋ ಊಹಾಪೋಹಗಳಿಗೆ ಸ್ಪಷ್ಟವಾಗಿ ಉತ್ತರ ಕೊಡೋದಕ್ಕೆ ಈಗ ಸಾಧ್ಯ ಇಲ್ಲ. ಡಿ.ಕೆ. ಬಿಜೆಪಿ ಸೇರೋ ಚಾನ್ಸಸ್ ತುಂಬಾ ಕಡಿಮೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇರುವ ಶಾಸಕರ ಬಲ 139, 140 ಜನ. ಡಿ.ಕೆ. ಬಿಜೆಪಿಗೆ ಸೇರ್ಬೇಕು ಅಂದ್ರೆ 80-85 ಜನ ಶಾಸಕರನ್ನು ಕಾಂಗ್ರೆಸ್ ನಿಂದ ಹೊತ್ತೊಯ್ಯಬೇಕಾಗತ್ತೆ. ಅದು ಮೇಲ್ನೋಟಕ್ಕೆ ಸಾಧ್ಯ ಅಲ್ಲ, ಅಸಾಧ್ಯನೇ. ಈಗ ಬಿಜೆಪಿಯನ್ನ ಮತ್ತು ಹಿಂದುತ್ವವನ್ನ ಗುರಾಣಿಯಾಗಿ ಬಳಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ನ ಮನವೊಲಿಸೋದಕ್ಕೆ ಡಿ.ಕೆ. ಪ್ರಯತ್ನ ಮಾಡ್ತಾ ಇರೋದು. ಶತಾಯಗತಾಯ ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡೇ ಹೈಕಮಾಂಡ್ ನ ಕೃಪಾ ಕಟಾಕ್ಷ ಪಡೆದು ಸಿಎಂ ಆಗೋದಿಕ್ಕೆ ಈಗ ಡಿ.ಕೆ. ತಂತ್ರಗಳ ಮೇಲೆ ತಂತ್ರನ ಹೆಣಿತಾ ಇದ್ದಾರೆ. ನೀವೇ ನೋಡಿ, ಡಿ.ಕೆ. ಮಾಡ್ತಾ ಇರೋ ಪ್ರಯತ್ನಗಳಾದ್ರೂ ಯಾವುದು? RSS ನ ಕಟ್ಟ ಬೆಂಬಲಿಗರಾಗಿರ್ತಕ್ಕಂತ ಜಗ್ಗಿ ವಾಸುದೇವ್ ಮಹಾಶಿವರಾತ್ರಿ ಉತ್ಸವಕ್ಕೆ ಹೋಗಿ ಬರ್ತಾರೆ. ಜಗ್ಗಿ ವಾಸುದೇವ್ ಯಾರು? ರಾಹುಲ್ ಗಾಂಧಿ ಅವರಿಗೆ ಅವಮಾನ ಮಾಡಿದವರು. ಇಷ್ಟೆಲ್ಲ ಆದ್ರೂ ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ವಿರುದ್ಧ ಕ್ರಮ ಕೈಗೊಳ್ತಿಲ್ಲ. ಯಾಕೆ? ಅದಕ್ಕೆ ಕಾರಣ ಕಾಂಗ್ರೆಸ್ ಈ ಹಿಂದೆ ಅನುಭವಿಸಿರ್ತಕ್ಕಂತ ಕಹಿ ಘಟನೆಗಳು. ಮಹಾರಾಷ್ಟ್ರದಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಾಯ್ತು? ಶಿವಸೇನೆ ಒಡೆದು 2 ಓಳಾಯ್ತು. NCPಯ ಶರದ್ ಪವಾರ್ ಪಕ್ಷ 2 ಓಳಾಯ್ತು. ಚಿಹ್ನೆಯ ಜೊತೆಗೆ ಪಕ್ಷನೂ ಕಳ್ಕೊಂಡ್ರು. ಈ ಹಿಂದೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅಲ್ಲಿ ಸಚಿನ್ ಪೈಲಟ್ ಮತ್ತು ಕಮಲ್ನಾಥ್ ಇಬ್ಬರ ಜಗಳದ ಮಧ್ಯೆ ಕಾಂಗ್ರೆಸ್ ಹೀನಾಯವಾಗಿ ಸೋತು ಬಿಜೆಪಿ ಮುಂದೆ ಮಂಡಿಯೂರ್ತು. ಮಧ್ಯಪ್ರದೇಶದಲ್ಲಿ ಏನಾಯ್ತು? ಜ್ಯೋತಿರಾದಿತ್ಯ ಸಿಂಧ್ಯಾ ರಾತ್ರೋರಾತ್ರಿ 40 ಜನ ಶಾಸಕರೊಂದಿಗೆ ಬಿಜೆಪಿ ಪಕ್ಷ ಸೇರಿದ್ರು. ಬಿಜೆಪಿ ಭಾರೀ ಬಹುಮತದಿಂದ ಮಧ್ಯಪ್ರದೇಶವನ್ನು ಗೆದ್ಕೊಳ್ತು. ಏನನ್ನ ಸೂಚಿಸುತ್ತೆ? ಈಗ ಕರ್ನಾಟಕವೂ ಸಹ ಮತ್ತೊಂದು ರಾಜಸ್ಥಾನ, ಮತ್ತೊಂದು ಮಧ್ಯಪ್ರದೇಶ, ಮತ್ತೊಂದು ಮಹಾರಾಷ್ಟ್ರ ಆಗೋದಿಕ್ಕೆ ಹೊರಡ್ತಾ ಇದೆಯಾ? ಹಾಗಾಗಿ ನಾನು ಹೇಳಿದ್ದು, ಈ ಬಾರಿ ಕಾಂಗ್ರೆಸ್ ಡಿ.ಕೆ. ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ.
ಅವರು ಈಶಾ ಫೌಂಡೇಶನ್ ನ ಮಹಾಶಿವರಾತ್ರಿನಲ್ಲಿ ಭಾಗವಹಿಸಿರ್ಬೋದು, ಕುಂಭಮೇಳಕ್ಕೆ ಹೋಗಿ ಕುಂಭಸ್ನಾನ ಮಾಡಿರ್ಬೋದು. ನೀವೇ ನೋಡಿ, ಎಐಸಿಸಿ ಅಧ್ಯಕ್ಷರೇ ಹೇಳ್ತಾರೆ ಅದು ಪಾರ್ಟಿ ಸ್ಟ್ಯಾಂಡ್ ಆಗುತ್ತೆ. ಕುಂಭದಿಂದ ಬಡವರ ಹೊಟ್ಟೆ ತುಂಬುತ್ತಾ, ನಿರುದ್ಯೋಗ ನಿರ್ಮೂಲನೆ ಆಗುತ್ತಾ? ಎಐಸಿಸಿ ಅಧ್ಯಕ್ಷರೇ ಈ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿರೋದು. ಅದಕ್ಕೆ ವಿರುದ್ಧವಾಗಿ ಮತ್ತೊಬ್ಬ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕುಂಭಕ್ಕೆ ಹೋಗಿ ಬರ್ತಾರೆ. ಇದಾದ್ಮೇಲೂ ಕಾಂಗ್ರೆಸ್ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ ನಾನೀಗ ಹೇಳಿದಂತಹ ರಾಜಕೀಯ ಉಲಟ್ ಫೇರ್ ಏನು ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಕಹಿ ಅನುಭವ ಏನಾಗಿದೆ, ಅದು ಮತ್ತೆ ಕರ್ನಾಟಕದಲ್ಲಿ ರಿಪೀಟ್ ಆಗಬಾರ್ದು ಅಂದ್ರೆ ಎಚ್ಚರಿಕೆಯ ಮುನ್ನಡೆ ಇಡಬೇಕಾಗಿದೆ ಕಾಂಗ್ರೆಸ್. ಸಣ್ಣ ಪುಟ್ಟ ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಪಿ.ವಿ. ಮೋಹನ್ ರಂತ ಅವರು ಬಾಯಿ ಚಪಲಕ್ಕೆ ಏನೋ ಮಾತಾಡಬಹುದು. ಯಾಕಂದ್ರೆ ಡಿ.ಕೆ. ಅಂತಹ ಬಂಡೆ ಮುಂದೆ ಕಾಂಗ್ರೆಸ್ ನಲ್ಲಿ ಮೂಲ ಕಾಂಗ್ರೆಸ್ಸಿಗರು ಡಿ.ಕೆ. ಶಿವಕುಮಾರ್ ಅವರು ಈಗಲೂ ಕೈಪಡೆಯಲ್ಲಿ ಟಾಲೆಸ್ಟ್ ಲೀಡರ್. ಅವರಿಗೆ ಒಬ್ಬ ಎಐಸಿಸಿ ಕಾರ್ಯದರ್ಶಿಗಳು ಮಾತಾಡಿದ್ರು ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗಿಲ್ಲ. ಹಾಗಾಗಿ ಡಿ.ಕೆ. ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರು 1 ಪಾಯಿಂಟ್ ಅಜೆಂಡಾ ನವೆಂಬರ್ ಅಷ್ಟೊತ್ತಿಗೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಕೊಡಬೇಕು. ಹೆಚ್ಚಿಗೆ ಅಂದ್ರೆ ಏನಾಗ್ಬೋದು, ನವೆಂಬರ್ ನಂತರನು ಸಿದ್ದರಾಮಯ್ಯನವರು ಮುಂದುವರಿಬಹುದು. ಆದ್ರೆ ಡಿ.ಕೆ. ಸರ್ಕಾರಕ್ಕೆ ಸಹಕಾರ ಕೊಡ್ತಾರಾ? ಸರ್ಕಾರ ಸುಲಲಿತವಾಗಿ ನಡೆಯೋದಕ್ಕೆ ಬಿಡ್ತಾರಾ? ಯಾಕೆಂದ್ರೆ ಹೈಕಮಾಂಡ್ ನನಗೆ ಕೊಟ್ಟಿರ್ತಕ್ಕಂತಹ ಅಧಿಕಾರ ಹಸ್ತಾಂತರದ ಮಾತನ್ನ ಉಳಿಸಿಕೊಳ್ತಾ ಇಲ್ಲ ಅಂದ್ಮೇಲೆ ನಾನು ಕಷ್ಟಪಟ್ಟು ನಾನು ಅಧಿಕಾರಕ್ಕೆ ತಂದು ನನ್ನ ಹಣ, ನನ್ನ ತೋಳ್ಬಲ ಉಪಯೋಗಿಸಿಕೊಂಡು ಬೇರೆಯವರಿಗೆ ಅಧಿಕಾರ ನಾನ್ಯಾಕೆ ಬಿಟ್ಟುಕೊಡ್ಲಿ? ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತಪ್ಪ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ್ರು ಯಾವುದೇ ಆಶ್ಚರ್ಯ ಇಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಡಿ.ಕೆ. ನಡೆಗಳನ್ನ ನೀವು ಸ್ಪಷ್ಟವಾಗಿ ಗಮನಿಸಿ. ಮುಂದೊಂದು ದಿನ ಡಿ.ಕೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಏನಾದ್ರೂ ನೆಗ್ಲೆಕ್ಟ್ ಮಾಡ್ತು ಅಂದ್ರೆ ದೊಡ್ಡ ಸಮುದಾಯದ ವೋಟ್ ಬ್ಯಾಂಕ್ ನ ಕಳೆದುಕೊಳ್ಬೇಕಾಗತ್ತೆ. ಮೂಲ ಕಾಂಗ್ರೆಸ್ಸಿಗರನ್ನ ಕಾಂಗ್ರೆಸ್ಸೇ ಮೂಲೆ ಗುಂಪು ಮಾಡುತ್ತೆ ಅನ್ನುವ ಹಣೆ ಪಟ್ಟಿ ಬರುತ್ತೆ. ನಂಬಿದ್ದವರಿಗೆ ಮಾತು ಕೊಟ್ಟು ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಮುರಿತಾ ಇದೆ ಅನ್ನುವ ವಚನ ಭ್ರಷ್ಟ ಹಣೆಪಟ್ಟಿ ಹೈಕಮಾಂಡ್ಗೆ ಸುತ್ತಿಕೊಳ್ಳುತ್ತೆ. ಸ್ನೇಹಿತರೆ, ಡಿ.ಕೆ. ಏನಾದ್ರೂ ಮುಖ್ಯಮಂತ್ರಿ ಆಗದೆ ಇದ್ರೆ ನವೆಂಬರ್ ನಂತರ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಆದ್ರೆ ಅದು ಸ್ಥಿರವಾದ ಸರ್ಕಾರ ಆಗಿರೋದಿಲ್ಲ. ಯಾವಾಗ ಬೇಕಾದ್ರೂ ಡಿ.ಕೆ. ಕೊಕ್ಕೆ ಹಾಕಬಹುದು. ಅದರಿಂದ ಪಕ್ಷದ ಸಂಘಟನೆಗೆ ತೀವ್ರ ಹಿನ್ನಡೆಯಾಗುತ್ತೆ. ಮತ್ತೆ 28ಕ್ಕೆ ಅಧಿಕಾರಕ್ಕೆ ಬರಲೇಬೇಕು ಅಂತ ಏನು ಕಾಂಗ್ರೆಸ್ನವರು ಈಗ ಹೇಳ್ತಾ ಇದ್ದಾರೆ, ಆ ಕನಸು ಈಡೇರೋದಿಲ್ಲ. ಇನ್ನೂ ಒಂದು ಸಂದೇಶ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ನನಗೆ ಈ ಬಾರಿ ನೀವು ಸಿಎಂ ಹುದ್ದೆ ಕೊಡದೆ ಹೋದ್ರುನು ಕೆಪಿಸಿಸಿ ಕುರ್ಚಿಯ ತಂಟೆಗೆ ಬರಬೇಡಿ. 2028ಕ್ಕೆ ನಾನೇ ಮತ್ತೆ ಕಾಂಗ್ರೆಸ್ನ ಮುನ್ನಡೆಸ್ತೀನಿ. ಆಗ ಅಧಿಕಾರಕ್ಕೆ ಬಂದಾಗ ನನಗೆ ಪಟ್ಟ ಕಟ್ಟಬೇಕು. ಈ ಸಂದೇಶ ಕೊಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಒಂದು ವೇಳೆ ನವೆಂಬರ್ನ ಅಧಿಕಾರ ಒಪ್ಪಂದ ಸೂತ್ರ ಜಾರಿಗೆ ಬರದೇ ಇದ್ರೆ, ಸುಮ್ನೆ ಹೇಳಿಲ್ಲ ಅವರು 28ಕ್ಕೂ ನನ್ನದೇ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಲಾಗುವುದು ಅಂತ. ಅದು ಏನ್ ಹೇಳ್ತಾರೆ, ನನಗೆ ಚಾರ್ಮ್ ಇದೆ, ವೈಬ್ರೇಷನ್ ಇದೆ, ದೇಶಾದ್ಯಂತ ನನಗೆ ಡಿಮ್ಯಾಂಡ್ ಇದೆ, ಎಲ್ಲ ರಾಜ್ಯಗಳಲ್ಲೂ ಚುನಾವಣೆ ಉಸ್ತುವಾರಿ ವಹಿಸೋದಕ್ಕೆ ನನ್ನನ್ನ ಕಾಂಗ್ರೆಸ್ನವರು ಕರೀತಾರೆ, ನಿಮ್ಮನ್ನ ಕರೀತಾರಾ ಅಂತ ಸಿದ್ದು ಬಣಕ್ಕೆ ಕೊಂಕು ಮಾತಾಡಿ ಚುಚ್ಚುತ್ತಾರೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.